ಮಾತಾ ಕಿ ಭಾರತ್ ಮಾತಾ ಕಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ತೊಲಗಿಸಿ 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 ಕಳ್ಳ 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 ದಲಿತರ ಹಣ ನುಂಗಿದಂತ ನಾಗೇಂದ್ರನ್ಗೆ ಕಳ್ಳ 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 ಧಿಕ್ಕಾರ ಧಿಕ್ಕಾರ ಭ್ರಷ್ಟ ಸಚಿವರನ್ನು ಪ್ರೋತ್ಸಾಹಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಸಚಿವರಿಗೆ ಮಣೆ ಹಾಕುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ತಾಂಡವಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟಾಚಾರ ತಾಂಡವಾಡುತ್ತಿರುವ ಕಿವಿ ಕೇಳಿಸದ ಕಾಂಗ್ರೆಸ್ ಸರ್ಕಾರಕ್ಕೆ ಅವರ ಕೂಗು ಕೇಳಿಸದ ಕಾಂಗ್ರೆಸ್ ಸರ್ಕಾರಕ್ಕೆ ನೀತಿಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಸಂಪತ್ತು ಲೂಟಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸಚಿವರನ್ನು ಹೊಂದಿರುವ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಭ್ರಷ್ಟ ಸಚಿವ ನಾಗೇಂದ್ರ ನಾಗೇಂದ್ರ ಧಿಕ್ಕಾರ 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 ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿಯ ಬಡವರ ಪರ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿ ಬಡವರ ಪರ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿಯ ಜನಪರ ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು ಅಯ್ಯಯ್ಯೋ 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 ಹಣ ಲೂಟಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ದೀನ ದಲಿತರಿಗೆ ಮೋಸ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮಂತ್ರಿಮಂಡಲ ತೆಗೆದುಹಾಕಬೇಕು ಅಂತ ಕಳೆದ 5 ದಿನಗಳಿಂದ ಕೂಡ ನಾವೆಲ್ಲ ಕೂಡ ಆ ನಾಗೇಂದ್ರನ್ನ ಉಳಿಸ್ಕೋಬೇಕು. ಆ ನಾಗೇಂದ್ರ ಮಾಡ್ತಕ್ಕಂಥ ಬ್ಲಾಕ್ ಮೇಲ್ಗೆ ಇವತ್ತು ಒಳಗಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾಗೇಂದ್ರರ ಒಂದು ರಾಜೀನಾಮೆ ಕೊಡೋವರೆಗೂ ಅಥವಾ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡೋವರೆಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿ ಆಗಬೇಕು ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ವಿಧಾನಸಭೆ ಒಳಗೂ ಮತ್ತು ವಿಧಾನ ಪರಿಷತ್ತು ಕೂಡ ನಾವೆಲ್ಲ ಈಗ 11 ಗಂಟೆಗೆ ಪ್ರಾರಂಭ ಆದಾಗ ಮತ್ತೆ ಪ್ರತಿಭಟನೆ ಮಾಡ್ತೀವಿ. ನೀವು ಕೂಡ ಇವಾಗ ಅನೇಕ ಜನ ನಮ್ಮ ಕಾರ್ಯಕರ್ತರಲ್ಲಿ ಬಂದಿದ್ದಾರೆ, ಬರ್ತಾನೂ ಇದ್ದಾರೆ. ಇವತ್ತು ನಾವು ವಿಧಾನಸೌಧಕ್ಕೆ ಕೆಲವನ್ನು ಕೊಟ್ಟಿದ್ದೀವಿ. ಆ ವಿಧಾನಸೌಧದ ಒಳಗಡೆ ನಾವು ಮಾಡ್ತಕ್ಕಂಥ ಹೋರಾಟಕ್ಕೆ ನೀವೆಲ್ಲರೂ ಕೂಡ ಹೊರಗಿನಿಂದ ಹೋರಾಟವನ್ನ ಮಾಡಬೇಕು. ನಾಗೇಂದ್ರನನ್ನ ರಾಜೀನಾಮೆ ಕೊಡುವವರೆಗೂ ಕೂಡ ಈ ಸರ್ಕಾರ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಮಾಡಬಾರದು ಅನ್ನತಕ್ಕಂತಹ ಒಂದು ದೃಢ ನಿಲುವಿನೊಂದಿಗೆ ನಾವೆಲ್ಲ ಕೂಡ ಇವತ್ತು ಬಂದಿದ್ದೇವೆ. ಆ ನಾಗೇಂದ್ರನ ರಾಜೀನಾಮೆ ಕೊಡುವವರೆಗೂ ಕೂಡ ನಾವೆಲ್ಲ ಹೋರಾಟವನ್ನು ಮುಂದುವರಿಸಬೇಕು ಅಂತ ನಿಮ್ಮೆಲ್ಲರೂ ಕೂಡ ವಿನಂತಿಗೆ ಪ್ರಾರ್ಥನೆಯನ್ನು ಮಾಡ್ತಾ ನಾಗೇಂದ್ರನನ್ನ ತೊಲಗಿಸಿ 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 ವಜಾ ಮಾಡಿ ವಜಾ ಮಾಡಿ ವಜಾ ಮಾಡಿ ವಜಾ ಮಾಡಿ ಲೂಟಿ 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 ಕೋಟಿ ಕೋಟಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ತೊಲಗಿಸಿ 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 ಧಿಕ್ಕಾರ 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 ತೊಲಗಿಸಿ ತೊಲಗಿಸಿ ಜೈ ಭಾರತ್ ಮಾತಾ ಕಿ ಧಿಕ್ಕಾರ 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 ಕಳ್ಳ 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 ದಲಿತರ ಹಣ ನುಂಗಿದಂತ ನಾಗೇಂದ್ರನ್ಗೆ ಕಳ್ಳ 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 ಧಿಕ್ಕಾರ ಧಿಕ್ಕಾರ
ಪ್ರೋತ್ಸಾಹಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಸಚಿವರನ್ನು ಪ್ರೋತ್ಸಾಹಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಸಚಿವರಿಗೆ ಮಣೆ ಹಾಕುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ತಾಂಡವಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟಾಚಾರ ತಾಂಡವಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ಕೂಗು ಕೇಳಿಸದ ಕಾಂಗ್ರೆಸ್ ಸರ್ಕಾರಕ್ಕೆ, ನೀತಿಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯದ ಸಂಪತ್ತು ಲೂಟಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯ ಸಚಿವರನ್ನು ಹೊಂದಿರುವ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ. ರಾಷ್ಟ್ರ ಸಚಿವ ನಾಗೇಂದ್ರ, ರಾಷ್ಟ್ರ ಸಚಿವ ನಾಗೇಂದ್ರ, ಧಿಕ್ಕಾರ, 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 ಧಿಕ್ಕಾರ. बोलो भारत माता की, भारतीय जनता पार्टी बड़वर पर ಹೋರಾಟಕ್ಕೆ, ಭಾರತೀಯ ಜನತಾ ಪಾರ್ಟಿ ಬಡವರ ಪರ ಹೋರಾಟಕ್ಕೆ, ಜನಪರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ, 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 ಬಡವರ ಹಣ ಲೂಟಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ದೀನ ದಲಿತರಿಗೆ ಮೋಸ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ. ನಾಗೇಂದ್ರ ಅವರನ್ನ ಮಂತ್ರಿಮಂಡಲ ತಗೊಂಡಿದ್ದಾರೆ. ಕಳೆದ ಬಾರಿ ಏನು ವಾಲ್ಮೀಕಿ ನಿಗಮದಿಂದ ಸುಮಾರು 187 ಕೋಟಿಯಷ್ಟು ಹಣವನ್ನ ದುರುಪಯೋಗ ಮಾಡಿಕೊಂಡಿದ್ರು. ಆಗಿನ ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯನವರೇ ವಿಧಾನ ಮಂಡಲದಲ್ಲಿ ಒಪ್ಪಿಕೊಂಡು 89 ಕೋಟಿ ದುರುಪಯೋಗ ಆಗಿದೆ ಅಂತ. ಈ ಹಣವನ್ನ ತೆಲಂಗಾಣದ ಚುನಾವಣೆಗೆ, ಬಳ್ಳಾರಿ ಚುನಾವಣೆಗೆ ಲೂಟಿಯನ್ನ ಮಾಡಿ ಜನ ಉಪಯೋಗ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಯಾವುದೇ ಒಂದು ಬದಲಾವಣೆ ಆಗಿದೆ ಇದ್ರೂ ಕೂಡ ಮತ್ತೆ ಆ ನಾಗೇಂದ್ರನನ್ನ ಮಂತ್ರಿಮಂಡಲಕ್ಕೆ ತಗೊಂಡಿದ್ದಾರೆ. ಇದೊಂದು ಭ್ರಷ್ಟ ಸರ್ಕಾರ, ಒಂದು ಭ್ರಷ್ಟರಿಗೋಸ್ಕರವೇ ಮಾಡಿರ್ತಕ್ಕಂಥ ಒಂದು ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ. ನಾಗೇಂದ್ರನನ್ನ ಮಂತ್ರಿಮಂಡಲ ತೆಗೆದುಹಾಕಬೇಕು ಅಂತ ಕಳೆದ 5 ದಿನಗಳಿಂದ ಕೂಡ ನಾವೆಲ್ಲ ಕೂಡ ವಿಧಾನ ಪರಿಷತ್ನಲ್ಲಿ, ವಿಧಾನಸಭೆಗಳಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ನಿರಂತರ ಪ್ರಯತ್ನ ಮಾಡ್ತಾ ಇದ್ರೂ ಕೂಡ ಈ ಬಂಡೆ ಸರ್ಕಾರ ಬಂಡು ಬಿದ್ದೋಗಿದೆ. ಈ ಸರ್ಕಾರ ಇವತ್ತು ಆ ನಾಗೇಂದ್ರನ್ನ ಉಳಿಸ್ಕೊಳ್ಬೇಕು, ಆ ನಾಗೇಂದ್ರ ಮಾಡ್ತಕ್ಕಂಥ ಬ್ಲಾಕ್ ಮೇಲ್ಗೆ ಇವತ್ತು ಒಳಗಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾಗೇಂದ್ರರ ಒಂದು ರಾಜೀನಾಮೆ ಕೊಡೋವರೆಗೂ ಅಥವಾ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡೋವರೆಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿ ಆಗಬೇಕು ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ವಿಧಾನಸಭೆ ಒಳಗೂ ಮತ್ತು ವಿಧಾನ ಪರಿಷತ್ ಕೂಡ ನಾವೆಲ್ಲ ಈಗ 11 ಗಂಟೆಗೆ ಪ್ರಾರಂಭ ಆದಾಗ ಮತ್ತೆ ಪ್ರತಿಭಟನೆ ಮಾಡ್ತೀವಿ. ನೀವು ಕೂಡ ಇವಾಗ ಅನೇಕ ಜನ ನಮ್ಮ ಕಾರ್ಯಕರ್ತರು ಇಲ್ಲಿ ಬಂದಿದ್ದಾರೆ, ಇನ್ನು ಬರ್ತಾನೂ ಇದ್ದಾರೆ. ಇವತ್ತು ನಾವು ವಿಧಾನಸೌಧಕ್ಕೆ ಕೆಲವನ್ನು ಕೊಟ್ಟಿದ್ದೀವಿ. ವಿಧಾನಸೌಧದ ಒಳಗಡೆ ನಾವು ಮಾಡ್ತಕ್ಕಂಥ ಹೋರಾಟಕ್ಕೆ ನೀವೆಲ್ಲರೂ ಕೂಡ ಹೊರಗಿನಿಂದ ಹೋರಾಟವನ್ನ ಮಾಡಬೇಕು. ನಾಗೇಂದ್ರರನ್ನ ರಾಜೀನಾಮೆ ಕೊಡುವವರೆಗೂ ಕೂಡ ಈ ಸರ್ಕಾರ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಮಾಡಬಾರದು ಅನ್ನತಕ್ಕಂತಹ ಒಂದು ದೃಢ ನಿಲುವಿನೊಂದಿಗೆ ನಾವೆಲ್ಲ ಕೂಡ ಇವತ್ತು ಬಂದಿದ್ದೇವೆ. ಆ ನಾಗೇಂದ್ರರನ್ನ ರಾಜೀನಾಮೆ ಕೊಡುವವರೆಗೂ ಕೂಡ ನಾವೆಲ್ಲ ಹೋರಾಟವನ್ನು ಮುಂದುವರಿಸಬೇಕು ಅಂತ ನಿಮ್ಮೆಲ್ಲರೂ ಕೂಡ ವಿನಂತಿಗೆ ಪ್ರಾರ್ಥನೆಯನ್ನು ಮಾಡ್ತಾ, ನಾಗೇಂದ್ರನನ್ನ ತೊಲಗಿಸಿ, 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 ವಜಾ ಮಾಡಿ, ವಜಾ ಮಾಡಿ,